ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ರೆಸಾರ್ಟ್ ಬಗ್ಗೆ ನಾನು ಮಾಹಿತಿಯನ್ನು ಕೊಡಲಿಕ್ಕೆ ಹೊರಟಿರ್ತಕ್ಕಂಥದ್ದು. ನೋಡಿ, 40 ಸ್ಕ್ವೇರ್ ಫೀಟಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ ಈ ಒಂದು ರೆಸಾರ್ಟ್ನ ಓನರ್ ಬಂದ್ಬಿಟ್ಟು ಚಂದನ ಅಂತೇಳಿ. ಈಕೆಗೆ 39 ವರ್ಷ ವಯಸ್ಸಾಗಿದೆ. ಊರು ಬಂದ್ಬಿಟ್ಟು ಈಕೆದು ವಿರಾಜಪೇಟೆ ಅಂತೇಳಿ. ತೀಟೆ ಬಂದ್ಬಿಟ್ಟು ತೀರಿಸಲಿಲ್ಲ ಸರ್ ಗಂಡ. ಅವರಿಗೆ ಅವರ ಮನೆಯಲ್ಲಿ ಇನ್ನೊಂದು ಸಂಬಂಧವನ್ನು ನೋಡುತ್ತಿದ್ದಾರೆ. ನೆನೆಸಿಕೊಂಡ್ರೆ ತುಂಬ ದುಃಖ ಆಗುತ್ತೆ ಅಂತ ಇಲ್ಲಿ ಅವರ ದುಃಖವನ್ನು ತೋಡ್ಕೊಂಡಿರ್ತಕ್ಕಂಥದ್ದು. ಎಷ್ಟು ದಿನಕ್ಕೊಮ್ಮೆ ಆಗುತ್ತೆ ಈ ಥರ ಅಂತಂದರೆ ಒಂದು ವಾರಕ್ಕೆ ಒಮ್ಮೆ ಆಗುತ್ತದೆ ಅಂತ ಇಲ್ಲಿ ಹೇಳ್ತಕ್ಕಂಥದ್ದು. ಇನ್ನು ರೆಸಾರ್ಟ್ ಬಂದ್ಬಿಟ್ಟು 40,000 ಸ್ಕ್ವೇರ್ ಫೀಟಲ್ಲಿ ವಿಶಾಲವಾಗಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಇನ್ನು ಮಸಾಲೆ ವಡೆ ಬಂದ್ಬಿಟ್ಟು ಇರೋದು ಕಪ್ಪುಗೆ ಇದೆ. ಅದರ ಗಮ್ಮತ್ತು ಸವಿದ ಮೇಲೇ ಗೊತ್ತಾಗೋದು ಅಂತ ಇಲ್ಲಿ ಹೇಳ್ತಕ್ಕಂಥದ್ದು. ಇನ್ನು ಇವರು ಮಾಡುತ್ತಿರುವ ಕೆಲಸ ಬಂದ್ಬಿಟ್ಟು ಸ್ನೇಹಿತರೆ ಗೃಹಿಣಿ, ಅಡಿಕೆ ತೋಟ, ಗದ್ದೆ ಎಲ್ಲವೂ ಕೂಡ ಇದೆ. ಸಿಕ್ಕಾಪಟ್ಟೆ ಪ್ರಾಪರ್ಟಿ ಇರ್ತಕ್ಕಂಥ ಒಂದು ಪ್ರೊಫೈಲ್ ಆಗಿರುತ್ತೆ ಸ್ನೇಹಿತರೆ ಇದು. ನೋಡಿ, ಗಂಡನಿಗೆ ಇನ್ನೊಂದು ಸಂಬಂಧ ನೋಡಲು ಕಾರಣ ಏನಪ್ಪ ಅಂತಂದರೆ, ಮೊದಲನೇದಾಗಿ ಬೆಳಗ್ಗೆ ಬೇಗನೆ ಎದ್ದು ಕಾಫಿ ಮಾಡಲ್ಲ, ವಾರಕ್ಕೆ ಒಂದು ಸಲ ಬಟ್ಟೆ ಒಗೆಯೋದು ಅಂಥೇಳಿ. ಎರಡನೇದು ಬಂದು ಮುದ್ದೆ ಮಾಡೋಕ್ಕೆ ಬರಲ್ಲ, ಹಾಗೆ ಚಿಕನ್ ಹಾಗೂ ಮಟನ್ ಸಾಂಬಾರು ರುಚಿಯಾಗಿ ಮಾಡೋದಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಪದೇ ಪದೇ ಆಗಾಗ ಮಾತಿನ ಚಕಮಕಿ ಆಗ್ತಾ ಇರ್ತಂತೆ. ಇನ್ನು ಮೂರನೇದು ಬಂದ್ಬಿಟ್ಟು ದಿನಕ್ಕೆ 1 ಗಂಟೆಗೆ ಒಂದು ಸಲ ಆಸೆ ಆಗುತ್ತೆ ಸರ್, ಆದರೆ ಮಾಡು ಬನ್ನಿ ಅಂತ ಕರೆದ್ರೆ ಅವರು ಬರ್ತಾ ಇರಲಿಲ್ವಂತೆ. ಏನೋ ಕೆಲಸ ಇದೆ ಅಂತ ಹೇಳ್ಬಿಟ್ಟು ಜಾರ್ಕೋತಾ ಇದ್ರಂತೆ. ಈ ಒಂದು ಕಾರಣಕ್ಕೆ ಇವರಿಗೆ ಭಾಳ ಮನಸ್ಸಿಗೆ ಹರ್ಟಾಗಿದೆ. ಇನ್ನು 4ನೇದು ಬಂದ್ಬಿಟ್ಟು ಏನಾದರೂ ಪ್ರಶ್ನೆ ಮಾಡಿದ್ರೆ ತವರು ಮನೆಗೆ ಹೋಗು ಅಂತ ಅನ್ನುತ್ತಿದ್ರಂತೆ. ಎಷ್ಟು ದಿನ ಅಂತ ಇವರು ಸಹಿಸ್ತಾರೆ ಸ್ನೇಹಿತರೆ. ಹಾಗಾಗಿ ಒಂದು ದೊಡ್ಡದಾಗಿ ಹಿರಿಯರು ಎಲ್ಲ ಕೂತ್ಕೊಂಡು ಈ ಒಂದು ನಿರ್ಧಾರಕ್ಕೆ ಕಾರಣ ಆಗಿದೆ ಅಂತ ಹೇಳ್ಬೋದು ಸ್ನೇಹಿತರೆ. ಇನ್ನು ಈ ಒಂದು ರೆಸಾರ್ಟ್ನ ಸೌಲಭ್ಯಗಳು ಏನೇನಪ್ಪ ಅಂತ ಇಲ್ಲಿ ಸಿಗುತ್ತೆ ಅಂತ ಇಲ್ಲಿ ನಾವು ಒಂದೊಂದಾಗಿ ನೋಡ್ಬೋದು. ಮೊದಲನೇದಾಗಿ ಸ್ವಿಮ್ಮಿಂಗ್ ಪೂಲ್ ಬಿಟ್ಟು ಸಿಗುತ್ತೆ ಕಣ್ರಿ. ಎಷ್ಟು ಸಲ ಬೇಕಾದರೂ ಈಜಾಡ್ಬೋದು. ಸಂಜೆ ಹೊತ್ತು ಮಾತ್ರ, ಬೆಳಗ್ಗೆ ಹೊತ್ತಾಗಲ್ಲ. ಯಾಕೆಂದರೆ ತುಂಬ ಜನ ಇರ್ತಾರೆ. ಆ ಒಂದು ಕಾರಣಕ್ಕೋಸ್ಕರ ಬೆಳಗ್ಗೆ ಹೊತ್ತಾಗಲ್ಲ. ಅಕಸ್ಮಾತ್ ಏನಾದರೂ ಇದನ್ನು ತೊಗೊಂಡ್ರೆ ರೆಸಾರ್ಟ್ನ. ಸೊ ವಾಟರ್ ಸಪ್ಲೈ ಹಂಗೆ ಆ್ಯಂಡ್ ಎಲೆಕ್ಟ್ರಿಕ್ ಸಪ್ಲೈ 24 ಬರುತ್ತೆ. ಎಷ್ಟು ಬೇಕಾದರೂ ಬಳಕೆ ಮಾಡ್ಕೋಬೋದು. ಓಕೆನಾ, ಅದ್ರ ಬಗ್ಗೆ ಏನು ಚರ್ಚೆ ಇಲ್ಲ. ಇನ್ನು ಮೂರನೇದು ಬಂದ್ಬಿಟ್ಟು ಬ್ರೇಕ್ಫಾಸ್ಟ್, ಲಂಚು, ಡಿನ್ನರು 3 ಹೊತ್ತು ಎಷ್ಟು ಬೇಕಾದ್ರೂ ತಿನ್ನಿ, ಅದೆಲ್ಲ ಬಿಟ್ಟು ಸಿಗುತ್ತೆ. ಹಾಗೆ ಶುಚಿ ಮತ್ತು ರುಚಿ ಇರುತ್ತೆ. ಎರಡನ್ನೂ ಕೂಡ ಮೇಂಟೈನ್ ಮಾಡಿರ್ತಕ್ಕಂಥದ್ದು ಸ್ನೇಹಿತರೆ. ಓಕೆ, ಮತ್ತು ಫರ್ನಿಷ್ಡ್ ರೂಮ್ಸು ಮತ್ತು LED TV ಇಷ್ಟೆಲ್ಲ ಸೌಲಭ್ಯಗಳು ಸಿಗುತ್ತೆ. ಮತ್ತು ನೋಡ್ತಾ ಇರ್ಬೋದು ರೆಸಾರ್ಟ್ ಯಾವ ರೀತಿ ಎಷ್ಟು ದೊಡ್ಡದಾಗಿದೆ ಅಂತ ಹೇಳ್ಬಿಟ್ಟು, ಸ್ವಿಮ್ಮಿಂಗ್ ಪೂಲ್ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು, ಮತ್ತು ಊಟದ ವ್ಯವಸ್ಥೆ ಈ ರೀತಿ ಇರುತ್ತೆ. ನೋಡ್ತಾ ಇದ್ದೀರಾ, ತಾವೇನೇ ಖುದ್ದಾಗಿ ಗಮನಿಸ್ತಾ ಇದ್ದೀರಾ. ನಿಮ್ಗೆ ಏನು ಅನ್ನಿಸ್ತು ಕಮೆಂಟ್ ಮುಖಾಂತರ ತಿಳಿಸಿ. ಬಾಯ್.